ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರಿದೇನೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೇ ಮೊದಲು ತಲುಪುತ್ತೆ. ಸ್ನೇಹಿತರೆ, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ನಾನು ಹಾಕಿರೋ ಟೈಟಲ್ಲು ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ನಾನು ಯಾವ ಹೋಮ್ ರೆಮಿಡಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬಹಳಷ್ಟು ಮಹಿಳೆಯರಿಗೆ ಬಂಗು ಅನ್ನೋದು ಸಾಕಷ್ಟು ಕಾಡ್ತಾ ಇರುತ್ತೆ. ಅಂದರೆ ಪಿಗ್ಮೆಂಟೇಷನ್ ಸಮಸ್ಯೆ ಇದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಸ್ನೇಹಿತರೆ. ಅದು ಅಷ್ಟು ಸುಲಭವಾಗಿ ಹೋಗೋ ಮಾತೇ ಇಲ್ಲ ಸ್ನೇಹಿತರೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಹೋಮ್ ರೆಮಿಡಿನ 100% ಒಮ್ಮೆನಾದರೂ ಟ್ರೈ ಮಾಡಲೇಬೇಕು ಸ್ನೇಹಿತರೆ. ಎಷ್ಟೇ ಒಂದು ಹಳೆಯದಾದಂಥ ಬಂಗಿಗೆ ಈ ಒಂದು ಹೋಮ್ ರೆಮಿಡಿ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಒಂದು ಹೋಮ್ ರೆಮಿಡಿನ ಮಾಡೋಕ್ಕೆ ನಮಗೆ ಕೇವಲ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡಿ ಇಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ತಕ್ಷಣವೇ ರೆಡಿ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನೀವು ಕಂಟಿನ್ಯೂ ಆಗಿ 15ರಿಂದ 20 ದಿನ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ 3 ದಿನದಲ್ಲಿ ರಿಸಲ್ಟು. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಹೋಮ್ ರೆಮಿಡಿನ ಮಾಡೋಣ. ಈ ಒಂದು ರೆಮಿಡಿನ ಮಾಡೋಕ್ಕೆ ನಾನು ತೆಂಗಿನೆಣ್ಣೆ ಹಾಕೋತಾ ಇದ್ದೀನಿ. ಆದಷ್ಟು ಪ್ಯೂರ್ ಆಗಿರೋ ತೆಂಗಿನೆಣ್ಣೆನೇ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಬಾಟಲಲ್ಲಿ ಸಿಗೋವಂಥ ಎಣ್ಣೆನ ಯೂಸ್ ಮಾಡಬೇಡಿ. ಆಗ ನಿಮಗೆ ಆ ಒಂದು ಎಫೆಕ್ಟು ಆಗೋ ವರ್ಕ್ ಆಗೋದಿಲ್ಲ. ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊತಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಯೂರ್ ಆಗಿರೋ ಎಣ್ಣೆನ ಯೂಸ್ ಮಾಡಿ. ಇದು ನಿಮಗೆ ನೀವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತಲೂ ಯೂಟ್ಯೂಬಲ್ಲಿ ಸಿಗುತ್ತೆ, ಸರ್ಚ್ ಮಾಡ್ಕೊಳ್ಳಿ. ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟು, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಾಟ್ಲಿಯಲ್ಲಿ ಸಿಗೋವಂತಹ ತೆಂಗಿನೆಣ್ಣೆನ ಯೂಸ್ ಮಾಡಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ. ನಂತರ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಜೇನುತುಪ್ಪನೂ ಅಷ್ಟೇ ಸ್ನೇಹಿತರೆ, ಆದಷ್ಟು ಪ್ಯೂರ್ ಆಗಿರೋ ಒಳ್ಳೆ ಜೇನುತುಪ್ಪನೇ ಯೂಸ್ ಮಾಡಿ. ಅಂದರೆ ನನ್ನ ಅರ್ಥ, ಗಿಡದಲ್ಲಿ ಸಿಗುತ್ತಲ್ಲ ಆ ಥರದ್ದು ಜೇನುತುಪ್ಪ ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲ ಇವಾಗೆಲ್ಲ ನಮಗೆ ಅಷ್ಟು ಪ್ಯೂರ್ ಆಗಿರೋ ಜೇನುತುಪ್ಪ ಸಿಗಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಡಾಬರ್ ಹನಿ ಅಥವಾ ಬೇರೆ ಯಾವುದೇ ಬ್ರ್ಯಾಂಡ್ದು ನೀವು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಪ್ಯೂರ್ ಆಗಿರೋ ಜೇನುತುಪ್ಪನ ಯೂಸ್ ಮಾಡಿದ್ರೆ ಆದಷ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಜೇನುತುಪ್ಪನ ಹಾಕೋದು ಯಾಕೆ ಅಂದರೆ, ಇದೊಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿರೋದ್ರಿಂದ ಮುಖದಲ್ಲಿನೋ ಕಲೆ, ಬಂಗು ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ನನ್ನು ಸ್ಮೂತ್ ಮತ್ತು ಸಾಫ್ಟಾಗಿ ಕೂಡ ಮಾಡುತ್ತೆ. ಇದ್ರ ಮಧ್ಯೆ ನಿಮಗೆ ಮತ್ತೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ಬ್ಯೂಟಿ, ಹೆಲ್ತ್ ಟಿಪ್ಸ್, ವೇಟ್ ಲಾಸ್, ವೇಟ್ ಗೇನ್, ಹೇರ್ಸ್ ಬಗ್ಗೆ, ಸ್ಕಿನ್ ಬಗ್ಗೆ, ಬಾಡಿ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ನೋಡೋದ್ರಿಂದ ನನಗೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ಆಸಕ್ತಿ ಬರುತ್ತೆ ಅಂತ ಹೇಳ್ಬೋದು. ಸಾರಿ ಮಧ್ಯದಲ್ಲಿ ಮಾತಾಡಿದ್ದಕ್ಕೆ. ನಂತರ ನಾನು ಇದಕ್ಕೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ತೆಂಗಿನೆಣ್ಣೆ, ಜೇನುತುಪ್ಪ, ನಂತರ ಅರಿಶಿನ. ಹೌದು ಸ್ನೇಹಿತರೆ, ನಾನು ಇದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅದು ಅರಿಶಿನ ಕೂಡ ಅಷ್ಟೇ ಕಸ್ತೂರಿ ಅರಿಶಿಣನೇ ಆಗಿರಬೇಕು. ಯಾವುದೇ ಕಾರಣಕ್ಕೂ ಬೇರೆ ಯಾವ ಕೆಮಿಕಲ್ ಮಿಕ್ಸ್ ಮಾಡಿರೋ ಅರಿಶಿನ ಆದರೆ ನಿಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಗಲ್ಲ. ಕಸ್ತೂರಿ ಅರಿಶಿಣನೇ ಆಗಿರಬೇಕು. ಇಲ್ಲ ಅಂತಂದರೆ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಇಲ್ಲ ನಮಗೆ ಕಸ್ತೂರಿ ಅರಿಶಿಣನೇ ಬೇಕು ಅಂದರೆ ಗ್ರಂಥಿಕೆ ಅಂಗಡಿಯಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ, ತೊಗೊಂಡು ನೀವು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ನೀವೇ ನಂಬೋಕ್ಕಾಗಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ಯೂರ್ ಆಗಿರೋ ತೆಂಗಿನೆಣ್ಣೆ, ಪ್ಯೂರ್ ಆಗಿರೋ ಜೇನುತುಪ್ಪ ಹಾಗೂ ಕಸ್ತೂರಿ ಅರಿಶಿಣನ ಮಿಕ್ಸ್ ಮಾಡಿ ನೀವು 15ರಿಂದ 20 ದಿವಸ ಕಂಟಿನ್ಯೂ ಆಗಿ ಹಚ್ತಾ ಬಂದರೆ ನಿಮಗೇ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅರಿಶಿಣನ ಯಾಕೆ ಯೂಸ್ ಮಾಡೋದು ಅಂತಂದರೆ, ಇದೊಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡೋದ್ರಿಂದ ಮುಖದಲ್ಲಿನ ಕಲೆ ಮತ್ತು ಬಂಗನ್ನು ಹೋಗಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸ್ವಲ್ಪ ಹೊತ್ತು ಇದನ್ನು ಇದೇ ಥರ ಮಿಕ್ಸ್ ಮಾಡ್ತಾ ಬರಬೇಕು.
ಇದನ್ನು ಮಿಕ್ಸ್ ಮಾಡ್ತಾ ಇದೊಂದು ಕ್ರೀಮ್ ಥರ ಆಗುತ್ತೆ. ಈ ಥರ ಬಿಡಿ ಬಿಡಿ ಆಗಿರಲ್ಲ, ಆ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ನೀವು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ. ಇರೋ ಜಾಗದಲ್ಲಿ ಅಪ್ಲೈ ಮಾಡಿ ಮಸಾಜ್ ಮಾಡಿ 10ರಿಂದ 15 ನಿಮಿಷ ಬಿಟ್ಟು ತಣ್ಣೀರಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಸೋಪ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಕಡಲೆ ಹಿಟ್ಟಿಂದನೇ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೇರೆ ಟಿಪ್ಸ್ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.